6ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಚಾಪ್ಟರ್ 6 ಅಧ್ಯಾಯ 6 ಆನ್ಸಿಯಂಟ್ ಡೈನಾಸ್ಟೀಸ್ ಆಫ್ ಸೌತ್ ಇಂಡಿಯಾ, ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅನ್ನುವಂತಹ ಪಾಠದ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಮೊದಲ ಪ್ರಶ್ನೆ, ಈಗ ಎಕ್ಸರ್ಸೈಸಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್. ಇಲ್ಲಿ ಸರಿಯಾದ ಪದಗಳನ್ನು ಅಥವಾ ಸೂಕ್ತವಾದ ಪದಗಳನ್ನು ತುಂಬಿ ಅಂತ ಹೇಳಿದಾಗೆ ಮೊದಲನೇ ಪ್ರಶ್ನೆ, ತಿರುಕ್ಕುರಲ್ ವಾಸ್ ಕಂಪೋಸ್ಡ್ ಬೈ ತಿರುವಲ್ಲುವರ್. The great poet of Sangama period is Tiruvallur. ಇಲ್ಲಿ ಮೊದಲನೇ ಪ್ರಶ್ನೆ, ತಿರುಕ್ಕುರಳ್ ಇದನ್ನು ರಚಿಸಿದವರು ಯಾರು? ಅದನ್ನು ರಚನೆ ಮಾಡಿರ್ತಕ್ಕಂಥವರು ತಿರುವಲ್ಲುವರ್. ಇನ್ನು ಎರಡನೆಯ ಪ್ರಶ್ನೆ, ದ ಗ್ರೇಟ್ ಪೊಯೆಟ್ ಆಫ್ ಸಂಗಮ ಪಿರಿಯಡ್ ಈಸ್ ಅಂತಂದರೆ ಸಂಗಮ ಯುಗದ ಶ್ರೇಷ್ಠ ಕವಿ ಯಾರು ಅಂತಂದರೆ ತಿರುವಲ್ಲುವರ್. ದ ಫೇಮಸ್ ಕಿಂಗ್ ಆಫ್ ಸಾತವಾಹನ ಡೈನಾಸ್ಟಿ ವಾಸ್ ಗೌತಮಿ ಪುತ್ರ ಸಾತಕರ್ಣಿ. ಇಲ್ಲಿ ಶಾತವಾಹನ ರಾಜವಂಶದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತಂದರೆ ಗೌತಮಿ ಪುತ್ರ ಶಾತಕರ್ಣಿ. ದ ಕ್ಯಾಪಿಟಲ್ ಆಫ್ ಕದಂಬ ವಾಸ್, ಕದಂಬರ ರಾಜಧಾನಿಯು ಬನವಾಸಿಯಾಗಿತ್ತು. ದ ಹಲ್ಮಿಡಿ ಈಸ್ ದ ಅರ್ಲಿಯೆಸ್ಟ್ ಕನ್ನಡ ಇನ್ಸ್ಕ್ರಿಪ್ಷನ್. ಕನ್ನಡದಲ್ಲಿ ಮೊದಲ ದೊರೆತ ಕನ್ನಡದ ಶಾಸನ ಅದು ಹಲ್ಮಿಡಿ ಶಾಸನ. ಪುಲಕೇಶಿ ಸೆಕೆಂಡ್ ಡಿಫಿಟೆಡ್ ದ ಹರ್ಷವರ್ಧನ ನಾರ್ತ್ ಇಂಡಿಯನ್ ಎಂಪರರ್. ಉತ್ತರ ಭಾರತದ ಸಾಮ್ರಾಟನಾಗಿರುವ ಹರ್ಷವರ್ಧನನನ್ನು ಪುಲಕೇಶಿಯು ಸೋಲಿಸಿದನು. ಪ್ರಶ್ನೆ ನಂಬರ್ 7, ದ ಐಹೊಳೆ ಪ್ಲೇಸ್ ಈಸ್ ನೋನ್ ಆಸ್ ಕ್ರೆಡಲ್ ಆಫ್ ಟೆಂಪಲ್. ಐಹೊಳೆಯನ್ನು ನಾವು ದೇವಾಲಯಗಳ ತೊಟ್ಟಿಲು ಎಂದು ಕರೆಯುತ್ತೇವೆ. ದ ಐಡಲ್ ಗೊಮ್ಮಟೇಶ್ವರ ಆಟ್ ಶ್ರವಣಬೆಳಗೊಳ ವಾಸ್ ಬಿಲ್ಟ್ ಬೈ ಚಾವುಂಡರಾಯ. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸಿದವರು ಚಾವುಂಡರಾಯ. ಪ್ರಶ್ನೆ ನಂಬರ್ 9, ದ ಫೇಮಸ್ ರೂಲರ್ ಆಫ್ ಗಂಗಾ ವಾಸ್ ದುರ್ವಿನಿತ. ಗಂಗರಲ್ಲಿ ಅತ್ಯಂತ ಶ್ರೇಷ್ಠ ದೊರೆ ದುರ್ವಿನಿತ. ಚಾವುಂಡರಾಯ ರೋಟ್ ಚಾವುಂಡರಾಯ ಪುರಾಣ. ಚಾವುಂಡರಾಯ ಅಂತಕ್ಕಂಥವನು ಚಾವುಂಡರಾಯ ಪುರಾಣ ಅನ್ನುವಂತಹ ಕೃತಿಯನ್ನು ಬರೆದಿದ್ದಾರೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ಹೂ ವಾಸ್ ದ ಹೀರೋಯಿನ್ ಆಫ್ ಎಪಿಕ್ ಸಿಲಪ್ಪದಿಗಾರಂ. ಸಿಲಪ್ಪದಿಗಾರಂ ಎಂಬ ಈ ಒಂದು ಕೃತಿಯ ನಾಯಕಿ ಯಾರು? ಕನ್ನಗಿ ಈಸ್ ದ ಹೀರೋಯಿನ್ ಆಫ್ ದ ತಮಿಳು ಎಪಿಕ್ ಸಿಲಪ್ಪದಿಗಾರಂ. ಇಲ್ಲಿ ತಮಿಳು ಭಾಷೆಯ ಒಂದು ಮಹಾನ್ ಗ್ರಂಥವಾಗಿರುವ ಸಿಲಪ್ಪದಿಗಾರಂನಲ್ಲಿ ಬರ್ತಕ್ಕಂತಹ ನಾಯಕಿ ಹೆಸರು ಕನ್ನಗಿ. ನೇಮ್ ಟು ಎಪಿಕ್ಸ್ ಆಫ್ ದ ಸಂಗಮ ಏಜ್. ಸಂಗಮ ಯುಗದ 2 ಮಹಾನ್ ಗ್ರಂಥಗಳು ಯಾವುವು? ಸಿಲಪ್ಪದಿಗಾರಂ ಆ್ಯಂಡ್ ಮಣಿಮೇಗಲೈ ಆರ್ 2 ಎಪಿಕ್ಸ್ ಆಫ್ ಸಂಗಮ ಏಜ್. ಸಂಗಮ ಒಂದು ಯುಗದ 2 ಮಹಾನ್ ಗ್ರಂಥಗಳು. ಪ್ರಶ್ನೆ ನಂಬರ್ 3, ವಾಟ್ ವಾಸ್ ಅ ಚೈತ್ಯ. ಚೈತ್ಯ ಎಂದರೇನು? ಚೈತ್ಯಾಸ್ ಆರ್ ದ ಪ್ರೇಯರ್ ಹಾಲ್ಸ್ ಆಫ್ ಬುದ್ಧಿಸ್ಟ್ಸ್. ಬೌದ್ಧರ ಪ್ರಾರ್ಥನಾ ಮಂದಿರಗಳನ್ನು ನಾವು ಚೈತ್ಯಗಳು ಎಂದು ಕರೆಯುತ್ತೇವೆ. ವೇರ್ ಡು ಯು ಫೈಂಡ್ ಚೈತ್ಯಾಸ್ ಆಫ್ ಸಾತವಾಹನ ಟೈಮ್. ಶಾತವಾಹನರ ಕಾಲದ ಚೈತ್ಯಗಳನ್ನು ನೀವು ಎಲ್ಲಿ ಕಂಡುಕೊಳ್ಳುತ್ತೀರಿ? ಚೈತ್ಯಾಸ್ ಆಫ್ ಶಾತವಾಹನಸ್ ಫೈಂಡ್ ಅಟ್ ಕಾರ್ಲೆ ಇನ್ ಮಹಾರಾಷ್ಟ್ರ ಆ್ಯಂಡ್ ಕನ್ಹೇರಿ. ಶಾತವಾಹನರ ಕಾಲದ ಚೈತ್ಯಗಳನ್ನು ನಾವು ಮಹಾರಾಷ್ಟ್ರದ ಕಾರ್ಲೆ ಮತ್ತು ಕನ್ಹೇರಿಯಲ್ಲಿ ಕಂಡುಕೊಳ್ಳುತ್ತೇವೆ. ವೇರ್ ಡು ಯು ಫೈಂಡ್ ರೂನ್ಸ್ ಬಿಲಾಂಗ್ಸ್ ಟು ಶಾತವಾಹನಸ್ ಟೈಮ್ ಇನ್ ಕರ್ನಾಟಕ. ಶಾತವಾಹನರ ಕಾಲದ ರಚನೆಗಳು, ಶಾತವಾಹನ ಕಾಲದ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಅಂತ ಪ್ರಶ್ನೆ ಕೇಳಲಾಗಿದೆ. We can see Satavahana's architecture at Sannati in Gulbarga district and Banavasi in Uttara Kannada district. ಶಾತವಾಹನ ಕಾಲದ ಕೆಲವು ಅವಶೇಷಗಳನ್ನು ನಾವು
ಸನ್ನತಿ ಗುಲ್ಬರ್ಗದ ಸನ್ನತಿಯಲ್ಲಿ ಮತ್ತು ಉತ್ತರ ಕನ್ನಡದ ಬನವಾಸಿಯಲ್ಲಿ ಕಾಣಬಹುದು. ವಾಟ್ ವಾಸ್ ಅ ಶ್ರೇಣಿ? ಶ್ರೇಣಿ ಎಂದರೇನು? ದೇರ್ ವರ್ ಗಿಲ್ಡ್ಸ್ ಕಾಲ್ಡ್ ಶ್ರೇಣೀಸ್ ಇನ್ ಸಿಟೀಸ್. ಕೆಲವೊಂದು ಸಂಘಗಳಿದ್ದವು, ಅವು ಶ್ರೇಣಿಗಳೆಂದು ಇಲ್ಲಿ ನಾವು ನಗರಗಳಲ್ಲಿ ಕರೀತಾ ಇದ್ವಿ. ಹೂ ವಾಸ್ ದ ಫೇಮಸ್ ಕಿಂಗ್ ಆಫ್ ಕದಂಬಾಸ್? ಕದಂಬರ ಅತ್ಯಂತ ಪ್ರಸಿದ್ಧ ದೊರೆ ಯಾರು? ಮಯೂರ ಶರ್ಮಾ ವಾಸ್ ದ ಫೇಮಸ್ ಕಿಂಗ್ ಆಫ್ ಕದಂಬಾಸ್. ಕದಂಬರ ಪ್ರಸಿದ್ಧ ದೊರೆಯಾಗಿದ್ದಾನೆ. ವಿಚ್ ವಾಸ್ ದ ಕ್ಯಾಪಿಟಲ್ ಆಫ್ ಚಾಲುಕ್ಯಾಸ್ ಆಫ್ ಬಾದಾಮಿ? ಇನ್ ವಿಚ್ ಡಿಸ್ಟ್ರಿಕ್ಟ್ ಇಟ್ ಈಸ್ ಲೊಕೇಟೆಡ್? ದ ಕ್ಯಾಪಿಟಲ್ ಸಿಟಿ ಆಫ್ ಬಾದಾಮಿ ಚಾಲುಕ್ಯಾಸ್ ವಾಸ್ ವಾತಾಪಿ or ಬಾದಾಮಿ in ಬಾಗಲಕೋಟೆ district. Question number 9. Mention 3 places where Badami Chalukya's architecture is found. ಚಾಲುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ 3 ಸ್ಥಳಗಳನ್ನು ಹೆಸರಿಸಿ. The first one is ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಮಹಾಕೂಟ and Nagarala have architectures of Badami Chalukya's time. Question number 10. Who was the most famous king of Pallavas? What was the title he had assumed? ಪಲ್ಲವರ ಅತ್ಯಂತ ಶ್ರೇಷ್ಠ ದೊರೆ ಯಾರು ಮತ್ತು ಆತ ಧರಿಸಿರುವ ಬಿರುದು ಯಾವುದು? ನರಸಿಂಹವರ್ಮ was the greatest of the all Pallava kings. He had the title ಮಹಾಮಲ್ಲ. ನರಸಿಂಹವರ್ಮ ಎನ್ನುವನು ಪಲ್ಲವರ ಅತ್ಯಂತ ಶ್ರೇಷ್ಠ ದೊರೆ. ಇವನು ಮಹಾಮಲ್ಲ ಎಂಬ ಬಿರುದನ್ನು ಹೊಂದಿದ್ದನು. ಪ್ರಶ್ನೆ ನಂಬರ್ 11. The capital of Ganga Talakadu is in which district? Mysuru has Talakadu, capital of Gangas. Discuss. All persons are equal by birth. How is this saying of Tirukural relevant even today? ಎಲ್ಲ ಮಾನವರು ಹುಟ್ಟಿನಿಂದ ಒಂದೇ ಎಂಬ ತಿರುವಳ್ಳರ್ ಅವರ ಮಾತು ನಮಗೇಕೆ ಮುಖ್ಯವಾಗಿದೆ? ಉತ್ತರ. The meaning of the word Tirukural is Tiru means Sri, Kural means a small thing. Each stanza of Kural has only 1.5 lines, but it is very well embellished with the meaning. Factors that are responsible for prosperity during the Satavahana's time. ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಯಾವುವು? The east and west coast of the empire had a number of ports. India's trade relations with the Roman Empire of Europe was well established during the Satavahana's period. Many commodities were exported to the Europe from India, so in return gold would be imported in large quantities. Satavahana's kingdom became much progressed due to lucrative foreign trade. The question number 3. What might have been the reason for decline of the ancient royal dynasties? ಇಲ್ಲಿ ಪ್ರಶ್ನೆ ನಂಬರ್ 3. ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ? There were many reasons for declining royal dynasties. The first one is ancient dynasties were not having powerful kings. They were suffering from economically and socially. There is another reason for their declining was divide and rule policy. Question number 4. Write a short note on Pampa, Ponna and Sri Vijaya. Pampa. What Valmiki is to Sanskrita literature, Pampa is to Kannada literature. Pampa wrote Vikramarjuna Vijaya, which is popularly known as Pampa Bharata. Pampa is being the first Kavi of Kannada. Sri Vijaya. Kaviraja Marga was composed by Sri Vijaya in the 9th century. This is a work on poetry books of the Rashtrakuta age. Since it is our earliest Kannada work so far known to us,
it occupies a unique place in Kannada literature. Ponna, an eminent Kannada poet, adored the court of Krishna III. And fifth one, what is special about Kailasa temple and Elephanta cave? ಇಲ್ಲಿ ಎಲ್ಲೋರದ ಕೈಲಾಸ ದೇವಾಲಯ ಮತ್ತು ಎಲಿಫಂಟದ ಗುಹಾಲಯ ಏಕೆ ಪ್ರಸಿದ್ಧಿ ಪಡೆದಿವೆ? Kailasa temple, the magnificent temple of Kailasa at Ellora was carved out a single rock 100 feet high. It was built during the reign of Rashtrakuta ruler Krishna I, only one of its kind in the world. The sculpture wealth of the temple is indeed marvelous. The Elephant Temple, the glory of the Rashtrakuta sculpture wealth is best seen in the rock-cut cave at Elephanta. One is wonderstruck by the relief work depicting in a three-faced Mahesha, which is also called the Trimurti. So next, state the military achievements of Govinda II. ಮೂರನೆಯ ಗೋವಿಂದನ ಸೈನಿಕ ಸಾಧನೆಗಳನ್ನು ಹೇಳಿ. Govinda III, who was the ablest among the Rashtrakuta emperors, he established the military supremacy of the Rashtrakutas in South India. Thereafter, he led a military expedition in North India and victoriously marched up to the Himalayan region. The victory of Govinda III in North India was indeed glorious. Question number 7. Why is Amogavarsha considered a notable emperor? ಅಮೋಘವರ್ಷ ನೃಪತುಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ? Amogavarsha Nripatunga was the son of Govinda III. When he attained the throne, he was a youth of 14. He ruled for more than 60 years. He was a scholar. He was deeply concerned with the welfare of his subjects. He built the city of Manyaketa. Suleiman, a foreign traveler who visited the Rashtrakuta Empire, stated that it was one among the four mighty empires of the world. Next we go to see the eighth one. Why is Vikramaditya VI considered the greatest emperor of the Kalyana Chalukya dynasty? ಇಲ್ಲಿ ಆರನೆಯ ವಿಕ್ರಮಾದಿತ್ಯನನ್ನು ಕಲ್ಯಾಣದ ಚಾಲುಕ್ಯ ವಂಶದ ಅತ್ಯಂತ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಹೇಗೆ ಕರೆಯಲಾಗುತ್ತದೆ? The greatest emperor of the dynasty was Vikramaditya VI. His long rule of over 50 years with remarkable progress in Karnataka. During his reign, Chalukya Vikramashaka was commenced. Vikramaditya VI patronized several eminent scholars, and Bilhana describes Vikramaditya's empire as a Ramarajya. Next we go to see the ninth one. Write a short note on Vikramanka Devacharita and Mitakshara and Manasullasa. Vikramanka Devacharita ಮತ್ತು ಮಿತಾಕ್ಷರ ಸಂಹಿತೆ ಮತ್ತು ಮಾನಸೋಲ್ಲಾಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. Bilhana, Vikramaditya VI patronized several scholars. Bilhana, who was one among them, wrote Vikramanka Devacharita, biography of emperor. And Vijnaneshwara, he was another outstanding scholar patronized by the Vikramaditya VI. His work Mitakshara considered an authority on the Hindu law. Someshwara III wrote Manasollasa in Sanskrita, which deals with several branches of knowledge. Next we go to see question number 10th. Which temple is known as the emperor among the temple? Why? ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ ಮತ್ತು ಏಕೆ? A large number of charming temples were built during the Chalukya's age. They served the centers of various fine arts. The Mahadeva temple at Itagi, Koppala district, is the best among the Chalukya temples. An inscription describes this temple as the emperor among the temples. Question number 11. Mention any two features of Hoysala temples. ಹೊಯ್ಸಳ ದೇವಾಲಯದ ಎರಡು ಲಕ್ಷಣಗಳನ್ನು ಹೇಳಿರಿ. The two features of Hoysala temple. Soft soapstone was main building material, and massive emphasis was laid on the decoration of the temple through sculptures. Next we go to see what is meant by Bhuvaneshwari.
ಭುವನೇಶ್ವರಿ ಎಂದರೇನು? Navaranga is meant for rendering music and dance during puja. Look up at the delicately curved ceiling of the Navaranga. It is called Bhuvaneshwari. Where do we find the great temples of the Hoysalas? ಹೊಯ್ಸಳರ ಕೆಲವು ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿರಿ. ಉತ್ತರ: There are about 60 temples found in Hasana, Tumakuru and Mandya district. The most important among them are at Halebeedu and Beluru and Somanathapura. Now question number 14. Name the great poets and their literary works of the Hoysala period. ಹೊಯ್ಸಳ ಆಳ್ವಿಕೆ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ. The notable poets of the Hoysala period were Janna, Harihara and Raghavanka. Raghavanka wrote Harishchandra Kavya, Janna Yashodhara Charite, Harihara Girija Kalyana, Andaya Kabbigara Kavam. Question number 15. Why is the Brihadishwara temple famous for? ಬೃಹದೀಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ? Note the tall Vimana of the temple. Vimana is the tower which is raised above the sanctum. The Vimana rises in 13 stories as touching the sky. Its height is 61 meter. The Brihadishwara is the largest and tallest of the all Indian temples. A 1,000-year-old monument. It is World Heritage Structure. Question number 16. What are the achievements of Raja Raja Chola? Raja Raja Cholana ಸಾಧನೆಗಳು ಯಾವುವು? Raja Raja Chola was a powerful ruler and an able administrator. His vast empire included all the regions south of the Tungabhadra as well as Sri Lanka and the Maldives. To keep his empire secure, he built a strong army and navy. The marvelous temple is his contribution. And next we go to see the last question. What are the special features of the Chola village administration? The village administration under the Chola Empire was exemplary. The administration was legally largely left to the village assemblies. The assemblies were elected bodies for day-to-day administration. Various committees were formed with specific functions. They were required to submit accounts periodically. There was also a practice to keeping disqualified members out to the assembly. On the whole, the committees function and more and less on the lines of the present today village panchayats. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.